ಹಲೋ ಆಲ್ ವೆಲ್ಕಮ್ ಬ್ಯಾಕ್. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒನ್ ಸಬ್ಜೆಕ್ಟಲ್ಲಿ ವೀಕ್ 3 ಕಂಟೆಂಟಲ್ಲಿ ಇದ್ವಿ. ಅದರಲ್ಲಿ ಪ್ರೀವಿಯಸ್ ಸೆಷನಲ್ಲಿ ನಾನ್ ಫೆರಸ್ ಮೆಟೀರಿಯಲ್ಸ್ ಆ್ಯಂಡ್ ಇಟ್ಸ್ ಕ್ಲಾಸಿಫಿಕೇಷನ್ ಆ್ಯಂಡ್ ವಾಟ್ ಇಸ್ ಅಲ್ಯೂಮಿನಿಯಂ, ಹೌ ಇಟ್ ಇಸ್ ಎಕ್ಸ್ಟ್ರಾಕ್ಟೆಡ್ ಆ್ಯಂಡ್ ವಾಟ್ ಆರ್ ದ ಅಲಾಯ್ಸ್ ಆಫ್ ಅಲ್ಯೂಮಿನಿಯಂ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಅನದರ್ ನಾನ್ ಫೆರಸ್ ಮೆಟೀರಿಯಲ್ ದಟ್ ಇಸ್ ಕಾಪರ್ ಆ್ಯಂಡ್ ಅದರದ್ದು ಅಲಾಯ್ಸ್ಗಳು ಯಾವ್ಯಾವುದಿದೆ ಆ್ಯಂಡ್ ಅ ಲಿಟಲ್ ಬಿಟ್ ಸ್ಲೈಡ್ ಅಬೌಟ್ ಲೆಡ್ ಆ್ಯಂಡ್ ಟಿನ್ ಅದ್ರ ಬಗ್ಗೆನೂ ಕೂಡ ತಿಳ್ಕೊತೀವಿ. ಫಸ್ಟ್ ಆಫ್ ಆಲ್ ಕಾಪರ್ ಈಗೇನು ಅಲ್ಯೂಮಿನಿಯಂ ಥರನೇ ಕಾಪರ್ ಅನ್ನೋ ಒಂದು ನಾನ್ ಫೆರಸ್ ಮೆಟೀರಿಯಲ್ಲು ನಮ್ಮ ಒಂದು ಪ್ರತಿನಿತ್ಯದ ಜೀವನದಲ್ಲಿ ಬೇಕಾದಂತಹ ಒಂದು ವಸ್ತುವಾಗಿದೆ. ಸೊ ಫಸ್ಟ್ ಆಫ್ ಆಲ್ ಇದು ಹೆಂಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋಣ. ಸೊ ಇಟ್ಸ್ ಲುಕ್ಸ್ ಲೈಕ್ ರೆಡ್ಡಿಶ್ ಬ್ರೌನ್ ಮೆಟಲ್, ಸ್ವಲ್ಪ ರೆಡ್ಡಿಶ್ ಬ್ರೌನ್ ಮೆಟಲ್ ಥರ ಕಾಣುತ್ತೆ. ಮತ್ತು ಇದನ್ನು ಬೋರ್ನೈಟ್ ಆ್ಯಂಡ್ ಚಾರ್ಕೋ ಪೈರೈಟ್ ಅನ್ನೋ ಎರಡು ಅದಿರಿನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಯು ಕ್ಯಾನ್ ಸಿ ಹಿಯರ್. ಸೊ ಇದು ಬೋರ್ನೈಟ್ ಮತ್ತು ಇದು ಚಾರ್ಕೋ ಪೈರೈಟ್ ಅನ್ನೋ ಎರಡು ಕಾಪರ್ದು ಓರ್ಸ್ ಆಗಿದೆ. ಇದೆರಡು ಭೂಮಿಲಿ ಸಿಗುವಂತಹ ಓರ್ಸ್ ಆಗಿದೆ. ಸೊ ಇದನ್ನು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಪ್ರೋಸೆಸ್ಸಲ್ಲಿ ರಿಫೈನ್ ಮಾಡಿ 99.9% ಪ್ಯೂರ್ ಕಾಪರ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಮತ್ತು ಅದನ್ನು ರೀಮೆಲ್ಟ್ ಮಾಡಿ ಯಾವ ಶೇಪ್ ಬೇಕು ಆ ಶೇಪ್ಗೆ ಅದನ್ನು ಯೂಸ್ ಮಾಡ್ತಾರೆ. ಮತ್ತು ಇದ್ರ ಪ್ಯೂರ್ ಸ್ಟೇಟಲ್ಲಿದ್ದಾಗ ಸಾಫ್ಟ್ ಆಗಿರುತ್ತೆ, ಅಂದರೆ ಯಾವುದೇ ಥರ ಅಲಾಯಿಂಗ್ ಎಲಿಮೆಂಟ್ ಇಲ್ಲದೇ ಇದ್ದಾಗ ತುಂಬ ಸಾಫ್ಟ್ ಇರುತ್ತೆ. ಅದನ್ನು ಇಫ್ ಯು ಆ್ಯಡ್ ಎನಿ ಅಲಾಯಿಂಗ್ ಎಲಿಮೆಂಟ್ಸ್ ಲೈಕ್ ಸಿಲಿಕಾನ್, ಮೆಗ್ನೀಷಿಯಮ್, ಮ್ಯಾಂಗನೀಸ್ ಆ್ಯಂಡ್ ಅಲ್ಯೂಮಿನಿಯಮ್ ಅಗೇನ್ ಸಮ್ ಟೈಮ್, ಸೊ ಅದನ್ನು ಆ್ಯಡ್ ಮಾಡೋದ್ರಿಂದ ಇಟ್ ವಿಲ್ ಬಿಕಮ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್ ಆಗಿರುತ್ತೆ. ಲೆಟ್ ಅಸ್ ಗೋ ಅಬೌಟ್ ಪ್ರಾಪರ್ಟೀಸ್ ಆಫ್ ಕಾಪರ್. ತುಂಬ ಇಂಪಾರ್ಟೆಂಟ್ ಇದು. ಗುಣಲಕ್ಷಣಗಳಲ್ಲಿ ಕಾಪರ್ದು ಮೊದಲನೇ ಗುಣಲಕ್ಷಣ ಏನಪ್ಪ ಅಂದರೆ, ಜಸ್ಟ್ ಲೈಕ್ ಅಲ್ಯೂಮಿನಿಯಂ ಇದು ಕೂಡ ಹೈ ಎಲೆಕ್ಟ್ರಿಕಲ್ ಆ್ಯಂಡ್ ಥರ್ಮಲ್ ಕಂಡಕ್ಟಿವಿಟೀಸ್ ಆಗಿದೆ. ಅಂದರೆ ಇದರೊಳಗಡೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ಬೋದು ಸುಲಭವಾಗಿ, ಅದೇ ಥರ ಹೀಟನ್ನು ಕೂಡ ಪಾಸ್ ಮಾಡ್ಬೋದು. ಅದರಿಂದ ಹೀಟ್ ಮತ್ತು ಎಲೆಕ್ಟ್ರಿಸಿಟಿ ಎಲ್ಲಿ ಯಥೇಚ್ಛವಾಗಿ ಯೂಸ್ ಮಾಡ್ತೀವೋ ಅಲ್ಲಿ ನಾವು ಕಾಪರ್ನ ಯೂಸ್ ಮಾಡ್ತೀವಿ ಅಲ್ಯೂಮಿನಿಯಂ ಥರನೇ. ಮತ್ತು ಇದು ಕೂಡ ಹೈ ರಿಫ್ಲೆಕ್ಟಿವ್ ಟು ಹೀಟ್ ಆ್ಯಂಡ್ ಲೈಟ್, ಬಿಸಿ ಮತ್ತು ಲೈಟಿಗೆ ಬೆಳಕಿಗೆ ಅದು ರಿಫ್ಲೆಕ್ಟಿವ್ ಆಗಿರುವಂಥ ಒಂದು ಗುಣಲಕ್ಷಣ ಹೊಂದಿದೆ. ತುಂಬ ಇಂಪಾರ್ಟೆಂಟ್ ಗುಣಲಕ್ಷಣ. ರೆಸಿಸ್ಟೆನ್ಸ್ ಟು ಕರೋಷನ್, ಅಗೇನ್ ಇದು ಕೂಡ ಡಕ್ಟೈಲ್ ಮೆಟೀರಿಯಲ್ಲು. ಇದನ್ನು ನಾವು ತಿನ್ ವೈರ್ಸ್ ಆಗಿ, ಕಾಪರ್ ವೈರ್ಸ್ ಅಂತ ನಾವೆಲ್ಲ ಕೇಳಿರ್ತೀವಿ, ಡಕ್ಟೈಲ್ ಮೆಟೀರಿಯಲ್ ಆಗಿರೋದ್ರಿಂದ ವಿ ಕ್ಯಾನ್ ಕನ್ವರ್ಟ್ ಕಾಪರ್ ಏನು ರಾ ಕಾಪರ್ ಇಂಟು ತಿನ್ ವೈರ್ಸ್. ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಸ್ಲೈಟ್ಲಿ ಹೈಯರ್ ದ್ಯಾನ್ ಅಲ್ಯೂಮಿನಿಯಂ ಆಗಿದೆ. ಅಲ್ಯೂಮಿನಿಯಂ 659 ಡಿಗ್ರಿ ಸೆಂಟಿಗ್ರೇಡ್ ಇತ್ತು, ಇದು 1084 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇದ್ರದ್ದು ಒಂದು ಕರಗುವ ಬಿಂದು ಅಥವಾ ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇದು ಕೂಡ ನಾನ್ ಮ್ಯಾಗ್ನೆಟಿಕ್ ಆಗಿದೆ. ಮತ್ತು ಇದ್ರ ಬಾಯ್ಲಿಂಗ್ ಪಾಯಿಂಟು 2562 ಡಿಗ್ರಿ ಸೆಂಟಿಗ್ರೇಡ್ ಆಗಿದೆ. 2562 ಡಿಗ್ರಿ ಸೆಂಟಿಗ್ರೇಡ್ ಅದರದ್ದು ಕುದಿಯುವ ಬಿಂದು. ನೆಕ್ಸ್ಟು ಟೆನ್ಸೈಲ್ ಸ್ಟ್ರೆಂತು ಸ್ಲೈಟ್ಲಿ ಹೈಯರ್ ದ್ಯಾನ್ ಅಲ್ಯೂಮಿನಿಯಂ, 150 ಮೆಗಾಪ್ಯಾಸ್ಕಲಿಂದ 400 ಮೆಗಾಪ್ಯಾಸ್ಕಲ್ ಟೆನ್ಸೈಲ್ ಸ್ಟ್ರೆಂತ್ ಇದೆ. ಮತ್ತು ಇಟ್ ಹ್ಯಾಸ್ ಗುಡ್ ಮ್ಯಾಲಿಯಬಲ್ ಪ್ರಾಪರ್ಟಿ. ಸೊ ಅಗೇನ್ ಕಾಪರ್ನ ನಾವು ತಿನ್ ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು, ತಿನ್ ವೈರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು, ತಿನ್ ಶೀಟ್ಸ್ ಆಗೂ ಕೂಡ ಕನ್ವರ್ಟ್ ಮಾಡ್ಬೋದು. ಸೊ ಎಲ್ಲ ಗುಣಲಕ್ಷಣಗಳಿಂದ ವಿ ಕ್ಯಾನ್ ಸೇ ಕಾಪರ್ ಇಸ್ ಅ ಇಂಪಾರ್ಟೆಂಟ್ ನಾನ್ ಫೆರಸ್ ಮೆಟಲ್ ಅಂತ ಕರಿಬೋದು. ನೆಕ್ಸ್ಟ್ ಅದರದ್ದು ಅಪ್ಲಿಕೇಶನ್ಸ್, ಅದರ ಯೂಸೇಜ್ ಎಲ್ಲೆಲ್ಲ ಇದೆ ಅಂತ ನೋಡ್ತಾ ಬರೋಣ. ಅಗೇನ್ ಇಟ್ಸ್ ಹ್ಯಾವಿಂಗ್ ಗುಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಥರ್ಮಲ್ ಕಂಡಕ್ಟಿವಿಟಿ ಇರೋದ್ರಿಂದ ನಾವು ಅದನ್ನು ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಲೈಕ್ ವೈರ್ಸಲ್ಲಿ ನೋಡ್ತೀವಿ, ಟ್ಯೂಬ್ಸಲ್ಲಿ ನೋಡ್ತೀವಿ. ಎಲ್ಲೆಲ್ಲಿ ಎಲೆಕ್ಟ್ರಿಸಿಟಿ ನೋಡ್ಬೋದು, ವೈರ್ ಒಳಗಡೆ ಇರುವಂತಹ ಈ ತಂತಿಗಳು ಏನು ಕಾಣಿಸ್ತಿದೆಯೋ ಇದೆಲ್ಲ ಕಾಪರಿಂದ ಮಾಡಿರ್ತಾರೆ. ಸಿಮಿಲರ್ಲಿ ಕಿಚನ್ ಅಪ್ಲಯನ್ಸಸ್, ಕೆಟಲ್ಸಲ್ಲಿ ನೋಡ್ತೀವಿ, ಆಟೋಮೋಟಿವ್ ರೇಡಿಯೇಟರ್ಸಲ್ಲಿ ನೋಡ್ತೀವಿ. ಹೀಟ್ ಎಕ್ಸ್ಚೇಂಜರ್ ಅಂತ ಇದೆ, ಅಂದರೆ ಹೀಟ್ನ ಲೈಕ್ ತುಂಬ ಬಿಸಿ ಇದ್ದಾಗ ಕೂಲ್ ಮಾಡೋದಕ್ಕೆ ಅಥವಾ ಕೂಲ್ ಇದ್ದಾಗ ಬಿಸಿ ಮಾಡೋದಕ್ಕೆ ಹೀಟ್ ಎಕ್ಸ್ಚೇಂಜರ್ಸ್ನ ಯೂಸ್ ಮಾಡ್ತೀವಿ, ಅಲ್ಲಿ ನಾವು ಕಾಪರ್ಸ್ ನೋಡ್ತೀವಿ. ಜಸ್ಟ್ ಲೈಕ್ ಅಲ್ಯೂಮಿನಿಯಂ, ಕಾಪರ್ನು ಕೂಡ ರೆಫ್ರಿಜರೇಷನ್ ಟ್ಯೂಬ್ಸಲ್ಲಿ ಯೂಸ್ ಮಾಡ್ತಾರೆ, ಹೀಟಿಂಗ್ ವೆಸಲ್ಸಲ್ಲಿ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಥರ್ಮಲ್ ಕಂಡಕ್ಟಿವಿಟಿ ಜಾಸ್ತಿ ಇರೋದ್ರಿಂದ. ಕಾಯಿನ್ಸ್ ಪ್ರಿಪ್ರೇಷನಲ್ಲಿ ನಾವು ಕಾಪರ್ನ ನೋಡ್ಬೋದು. ಅದೇ ಥರ ಎಲೆಕ್ಟ್ರೋಪ್ಲೇಟಿಂಗ್, ಅಂದರೆ ಐರನ್ ಅನ್ನೋ ಮೆಟೀರಿಯಲ್ ಮೇಲೆ ಕಾಪರ್ನ ಪ್ಲೇಟ್ ಮಾಡಿದ್ರೆ ರೆಸ್ಟ್ ಹಿಡಿಯೋದಿಲ್ಲ. ಆ ಥರದ ತುಂಬ ಎಕ್ಸಾಂಪಲ್ಸ್ನ ನೋಡಿದ್ದೀವಿ ನಾವು ನಟ್ಸು, ಬೋಲ್ಟ್ಸು, ವಾಷರ್ಸಲ್ಲಿ. ಸೊ ಕಾಪರ್ನ ಒಂದು ತುದಿಲಿಟ್ಟು, ಐರನ್ನ ಒಂದು ತುದಿಲಿಟ್ಟು ಎಲೆಕ್ಟ್ರೋಲೈಟಲ್ಲಿ ನಾವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಆ್ಯನೋಡಿಂದ ಕ್ಯಾಥೋಡ್ಗೆ ಪಾಸ್ ಆಗಿ ಅದು ಏನಾಗುತ್ತೆ, ಒಂದು ಲೇಯರ್ ಪ್ರೊಟೆಕ್ಟ್ ಆಗುತ್ತೆ. ಇಂಥ ಒಂದು ಜಾಗದಲ್ಲಿ ನಾವು ಕಾಪರ್ನ ಯೂಸ್ ಮಾಡ್ತೀವಿ. ಅದೇ ಥರ ಸ್ಟೀಲ್ ಮತ್ತು ಕ್ರೋಮಿಯಂ ಪ್ಲೇಟಿಂಗ್ ಮಾಡೋ ಜಾಗದಲ್ಲೂ ಕೂಡ ನಾವು ಕಾಪರ್ನ ನೋಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಹೈಲಿ ಕರೋಷನ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಕಾಪರ್ ಅಲಾಯ್ಸ್. ತುಂಬ ಬೇಸಿಕ್ ಇಂಪಾರ್ಟೆಂಟ್ ಅಲಾಯ್ ಯಾವುದಪ್ಪ ಅಂದರೆ ಬ್ರಾಸ್. ಸೊ ಇಟ್ಸ್ ಎ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್. ಇಲ್ಲೇ ನೋಡ್ಬೋದು ನೀವು 60 to 70% ಕಾಪರ್ ಇರುತ್ತೆ, 30 to 40% ಜಿಂಕ್ ಇರುತ್ತೆ. ಸೊ ಈ ಎರಡು ಅಂಶಗಳನ್ನ ನಾವು ಮಿಕ್ಸ್ ಮಾಡಿದಾಗ ಬರುವಂತಹ ಕಾಪರ್ ಅಲಾಯ್ ಬ್ರಾಸ್.
ನೋಡೋದಕ್ಕೆ ಗೋಲ್ಡನ್ ಯೆಲ್ಲೋ ಕಲರ್ ಇದೆ. ಕರೋಷನ್ ರೆಸಿಸ್ಟೆನ್ಸ್ ಆಬ್ವಿಯಸ್ಲಿ ಇದ್ದೇ ಇದೆ. ಮ್ಯಾಲಿಯಬಿಲಿಟಿ ಮತ್ತು ಡಕ್ಟಿಲಿಟಿ ಚೆನ್ನಾಗಿದೆ. ಇವೆಲ್ಲ ಬೇಸಿಕ್ ಕಾಪರ್ದು ಗುಣಲಕ್ಷಣಗಳಾಗಿದೆ. ಹಾಗಾಗಿ ಇಲ್ಲೂ ಕೂಡ ನಾವು ಅದನ್ನು ತೊಗೋಬೋದು. ನಾನ್ ಮ್ಯಾಗ್ನೆಟಿಕ್ ಆಗಿದೆ, ಮ್ಯಾಗ್ನೆಟಿಕ್ ಅಂಶ ಇರೋದಿಲ್ಲ ಇದರಲ್ಲಿ. ಎಲೆಕ್ಟ್ರಿಕಲ್ ಮತ್ತು ಥರ್ಮಲ್ ಕಂಡಕ್ಟಿವಿಟಿ ಚೆನ್ನಾಗಿದೆ. ಸೊ ಇದನ್ನು ನಾವು ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಅಂದರೆ ಏನು ಪೈಪ್ ಲೈನ್ಸ್ ಅಂತ ಏನು ಕರಿತೀವಿ ನಾವು, ಮನೇಲಿ ಯೂಸ್ ಮಾಡುವಂತಹ ನಲ್ಲಿಗಳು, ಟ್ಯಾಪ್ಸು, ವಾಲ್ಸು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು, ಹಾರ್ನ್ಸ್ ಅಥವಾ ಟ್ರಂಪೆಟ್ಸ್ ಅಂತ ಏನು ಕರಿತೀವಿ, ಅಲ್ಲಿ ನಾವು ಕಾಪರ್ ಬ್ರಾಸ್ನ ನೋಡ್ಬೋದು. ಡೆಕೋರೇಟಿವ್ ಐಟಮ್ಸಲ್ಲಿ ನಾವು ಬ್ರಾಸ್ನ ನೋಡ್ಬೋದು. ಯು ಕ್ಯಾನ್ ಸಿ ಹಿಯರ್ ಒಂದು ಡೆಕೋರೇಟಿವ್ ಐಟಮ್ ಹಾಕಿದ್ದೀನಿ. ನೆಕ್ಸ್ಟ್ ಅದೇ ಥರ ಲ್ಯಾಂಪ್ ಹೋಲ್ಡರ್ಸು, ಟ್ಯಾಪ್ಸು, ಬೇರಿಂಗ್ಸು, ಗೇರ್ಸು, ಲಾಕ್ಗಳು, ಎಲೆಕ್ಟ್ರಿಕಲ್ ಕನೆಕ್ಟರ್ಸು, ಟರ್ಮಿನಲ್ಸು, ಇಲ್ಲೆಲ್ಲನೂ ಕೂಡ ನಾವು ಬ್ರಾಸ್ ಅನ್ನೋವಂಥ ಒಂದು ಅಲಾಯಿನ ಯೂಸ್ ಮಾಡ್ತೀವಿ. ಸೊ ಬ್ರಾಸಲ್ಲಿ ತುಂಬ ವೆರೈಟೀಸ್ ಇದೆ. ಐ ಹ್ಯಾವ್ ಲಿಸ್ಟೆಡ್ 5 ಟೈಪ್ಸ್ ಆಫ್ ಬ್ರಾಸಸ್ ಹಿಯರ್. ಮೊದಲನೇದು ಆಲ್ಫಾ ಬ್ರಾಸಲ್ಲಿ ಎಗೇನ್ ಇಟ್ಸ್ ಎ ಮೇಜರ್ ಬ್ರಾಸ್. ಏನು ನಾವು ನಾರ್ಮಲ್ ಬ್ರಾಸಿಗೆ ಏನು ಪರ್ಸೆಂಟೇಜ್ ತೊಗೊಂಡಿದ್ದೀವಿ ಅದೇ ಬ್ರಾಸ್ ಆಗಿದೆ ಇದು. ಕಾರ್ಟ್ರಿಡ್ಜ್ ಬ್ರಾಸ್ ಅಂತ 70% ಕಾಪರ್, 30% ಜಿಂಕ್. ಫ್ರೀ ಕಟಿಂಗ್ ಬ್ರಾಸ್ ಅಂತ ಕರಿತೀವಿ. ಅಲ್ಲಿ ನಾವು ಕಾಪರು, ಜಿಂಕ್ ಜೊತೆಗೆ ಲೆಡ್ ಸ್ವಲ್ಪ ಅಮೌಂಟನ್ನು ಆ್ಯಡ್ ಮಾಡ್ತೀವಿ. ಬೀಟಾ ಬ್ರಾಸ್ ಅಂತ, ಅದರಲ್ಲಿ ಸ್ಲೈಟ್ಲಿ ಲೆಸರ್ ಅಮೌಂಟ್ ಆಫ್ ಕಾಪರ್, ಸ್ವಲ್ಪ ಜಿಂಕನ್ನು ಜಾಸ್ತಿ ಮಾಡ್ತೀವಿ. ಇಲ್ಲಿ 40 to 45 ಆ್ಯಡ್ ಮಾಡಿದಾಗ ಬೀಟಾ ಬ್ರಾಸ್ ಆಗುತ್ತೆ. ನಾವಲ್ ಬ್ರಾಸ್ ಅಂತ ಕರಿತೀವಿ. ಅದಕ್ಕೆ ನಾವು ಕಾಪರ್ ಮತ್ತು ಜಿಂಕ್ಗೆ ಟಿನ್ನನ್ನು ಆ್ಯಡ್ ಮಾಡ್ತೀವಿ. ಸೊ ಪ್ರತಿಯೊಂದು ಟೈಪ್ ಆಫ್ ಬ್ರಾಸದು ಸ್ಪೆಸಿಫಿಕ್ ಅಪ್ಲಿಕೇಶನ್ಸ್ ಇದೆ. ಸೊ ವಿ ಜಸ್ಟ್ ಟಿಕ್ ಆನ್ ಟು ಅ ಬೇಸಿಕ್ ಟೈಪ್ ಆಫ್ ಬ್ರಾಸ್, ದಟ್ ಈಸ್ ಆಲ್ಫಾ ಬ್ರಾಸ್ ಹಿಯರ್. ನೆಕ್ಸ್ಟು ಬ್ರಾಂಜ್. ಸೊ ಬ್ರಾಂಜ್ ಅನ್ನೋ ವರ್ಡ್ ನಾವೆಲ್ಲ ಕೇಳೇ ಇರ್ತೀವಿ. ಎಲ್ಲೆಲ್ಲಿ ನಮ್ಮದು ಸ್ಪೋರ್ಟ್ಸ್ ನಡೀತೆ ಅಲ್ಲೆಲ್ಲ ನಾವು ಬ್ರಾಂಜ್ ಮೆಡಲ್ ಕೊಡ್ತಾರೆ. ಸೊ ಬ್ರಾಂಜ್ ಅನ್ನೋದು ಕೂಡ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಟಿನ್. ಇಟ್ಸ್ ಎ ಅಲಾಯ್ ಆಫ್ ಕಾಪರ್. ಇದ್ರ ಜೊತೆಗೆ ನಾವು ಟಿನ್ನ ಆ್ಯಡ್ ಮಾಡಿದ್ರೆ ಕಾಪರ್ ಅಲಾಯ್ ಬ್ರಾಂಜ್ ಆಗುತ್ತೆ. ಸೊ ಇಲ್ಲಿ 70 to 95% ಕಾಪರ್ ಇದ್ದರೆ ರಿಮೈನಿಂಗ್ ಅಮೌಂಟು ಟಿನ್ ಇರುತ್ತೆ. ಎಗೈನ್ ದಿಸ್ ಈಸ್ ಆಲ್ಸೋ ರೆಡ್ಡಿಶ್ ಬ್ರೌನ್ ಕಲರ್. ಇಟ್ ಈಸ್ ಸ್ಟ್ರಾಂಗ್ ಆ್ಯಂಡ್ ಹಾರ್ಡರ್ ದ್ಯಾನ್ ಪ್ಯೂರ್ ಕಾಪರ್. ನಾವು ಟಿನ್ನ ಆ್ಯಡ್ ಮಾಡೋದ್ರಿಂದ ಸ್ಟ್ರಾಂಗ್ ಮತ್ತು ಹಾರ್ಡ್ ಆಗುತ್ತೆ. ವೇರ್ ಆ್ಯಂಡ್ ಫೆಟಿಗ್ ರೆಸಿಸ್ಟೆನ್ಸ್ ಚೆನ್ನಾಗಾಗುತ್ತೆ, ಅಂದರೆ ಸವಿಯೋದಿಲ್ಲ ಬೇಗ, ಮತ್ತು ರಿಪಿಟೇಟಿವ್ ಲೋಡ್ಸ್ ಬಿದ್ದಾಗಲೂ ಕೂಡ ಅದನ್ನು ರೆಸಿಸ್ಟ್ ಮಾಡೋ ಕೆಪಾಸಿಟಿ ಇದೆ ಬ್ರಾಂಜಿಗೆ. ಹೈ ಕರೋಷನ್ ರೆಸಿಸ್ಟೆನ್ಸ್. ಸೊ ನಾರ್ಮಲ್ ಬ್ರಾಸ್ಗಿಂತ ಬ್ರಾಂಜಲ್ಲಿ ಕರೋಷನ್ ಬೇಗ ಆಗೋದಿಲ್ಲ. ಮೆಷಿನಿಂಗ್ನ ಚೆನ್ನಾಗಿ ಮಾಡ್ಬೋದು. ಇಷ್ಟು ಒಂದು ಗುಣಲಕ್ಷಣಗಳು ಬ್ರಾಂಜಿದು. ನಾವು ಇದನ್ನು ಬೇರಿಂಗ್ಸಲ್ಲಿ ನೋಡ್ತೀವಿ, ಬುಷಸಲ್ಲಿ ನೋಡ್ತೀವಿ, ಗೇರ್ಸಲ್ಲಿ ನೋಡ್ತೀವಿ, ಸ್ಟ್ಯಾಚ್ಯೂಗಳಲ್ಲಿ ನಾವು ಬ್ರಾಂಜ್ ಸ್ಟ್ಯಾಚ್ಯೂ ನೋಡ್ತೀವಿ, ಸ್ಕಲ್ಪ್ಚರ್ಸಲ್ಲಿ ನೋಡ್ತೀವಿ, ಹಳೆ ಕಾಲೇಜ್ ಸ್ಕಲ್ಪ್ಚರ್ಸಲ್ಲಿ, ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ಸಲ್ಲಿ ನಾವು ಇದನ್ನು ನೋಡ್ತೀವಿ, ಮತ್ತು ಕನೆಕ್ಟರ್ಸಲ್ಲಿ ನೋಡ್ತೀವಿ, ಶಿಪ್ ಮತ್ತು ಮೆರೈನ್ ಪಾರ್ಟ್ಸಲ್ಲಿ ನೋಡ್ತೀವಿ, ಬೆಲ್ಲಲ್ಲಿ ನೋಡ್ತೀವಿ. ಅದೇ ಥರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲೂ ಕೂಡ ನಾವು ಬ್ರಾಂಜಲ್ಲಿ ನೋಡ್ತೀವಿ. ಕೆಲವೊಂದು ಚಿತ್ರಗಳಲ್ಲಿ ಹಾಕಿದ್ದೀನಿ, ಯು ಕ್ಯಾನ್ ರಿಲೇಟ್ ಇದೆಲ್ಲ ಬ್ರಾಂಜಿಂದ ಮಾಡಿರೋದು ಅಂತ ನೀವು ಅರ್ಥ ಮಾಡ್ಕೋಬೋದು. ಇಲ್ಲೂ ಕೂಡ 5 ಟೈಪ್ಸ್ ಆಫ್ ಬ್ರಾಂಜ್ ಇದೆ. ಅದರಲ್ಲಿ ಮೊದಲನೇದು ಫಾಸ್ಫರ್ ಬ್ರಾಂಜ್. ಐ ಹ್ಯಾವ್ ನಾಟ್ ಮೆನ್ಷನ್ ದ ಪರ್ಸೆಂಟೇಜ್ ಇಯರ್, ಜಸ್ಟ್ ಲರ್ನ್ ಅಬೌಟ್ ಇಟ್ಸ್ ಎನ್ ಅಲಾಯ್ ಆಫ್ ಕಾಪರ್, ಟಿನ್ ಆ್ಯಂಡ್ ಫಾಸ್ಫರಸ್ ಆ್ಯಡ್ ಮಾಡಿರ್ತಾರೆ. ಅಲ್ಯೂಮಿನಿಯಂ ಬ್ರಾಂಜಲ್ಲಿ ಕಾಪರ್ ಜೊತೆಗೆ ಅಲ್ಯೂಮಿನಿಯಂ ಆ್ಯಡ್ ಆಗಿರುತ್ತೆ. ಸಿಲಿಕಾನ್ ಬ್ರಾಂಜಲ್ಲಿ ಕಾಪರ್, ಸಿಲಿಕಾನ್ ಮತ್ತು ಜಿಂಕ್ ಆ್ಯಡ್ ಮಾಡಿರ್ತಾರೆ. ಗನ್ ಮೆಟಲಲ್ಲಿ ಕಾಪರ್, ಲೆಡ್ ಆ್ಯಂಡ್ ಟಿನ್ ಆ್ಯಂಡ್ ಜಿಂಕನ್ನು ಆ್ಯಡ್ ಮಾಡಿರ್ತಾರೆ. ಬೆಲ್ ಮೆಟಲಲ್ಲಿ ಕಾಪರ್ ಮತ್ತು 20 to 25% ಆಫ್ ಜಿಂಕ್ ಹಾಕಿರ್ತಾರೆ. ಸೊ ಬೆಲ್ ಮೆಟಲ್ ಇಸ್ ನಥಿಂಗ್ ಬಟ್ ನಾವೇನು ದೇವಸ್ಥಾನದಲ್ಲಿ ಗಂಟೆ ಹೊಡಿತೀವಲ್ಲ ಅದು ಬೆಲ್ ಅಂದರೆ, ಅದು ಕೂಡ ಬ್ರಾಂಜಿಂದನೇ ಮಾಡಿರೋದು, ಕಾಪರು ಮತ್ತು ಟಿನ್ನಿಂದ ಮಾಡಿರೋದು. SN ಅಂದರೆ ಇಲ್ಲಿ ಸಿಂಬಲ್ಲು ಟಿನ್ ಅಂತ ಕರಿತೀವಿ. ನೆಕ್ಸ್ಟು ಗನ್ ಮೆಟಲ್ ಅನ್ನೋದು ಇಂಪಾರ್ಟೆಂಟ್ ಕಾಪರ್ ಅಲಾಯ್. ಇದರಲ್ಲೂ ಕೂಡ 88 to 90% ಕಾಪರ್ದೇ ಇರುತ್ತೆ, ಮೇಜರ್ ಅಲಾಯಿಂಗ್ ಎಲಿಮೆಂಟು. 8 to 10% ಟಿನ್ ಇರುತ್ತೆ, 2 to 4% ಜಿಂಕ್ ಇರುತ್ತೆ. ಅದ್ರ ಗುಣಲಕ್ಷಣಗಳು ಹೇಳೋದಾದರೆ, ಅಗೈನ್ ಸಿನ್ಸ್ ಇಟ್ ಇಸ್ ಹ್ಯಾವಿಂಗ್ ಕಾಪರ್, ಕರೋಷನ್ ರೆಸಿಸ್ಟೆನ್ಸ್ ಇರುತ್ತೆ. ಮರೈನ್ ಎನ್ವೈರ್ನಮೆಂಟ್ ಅಂದರೆ ಸಮುದ್ರದೊಳಗಡೆ ಯೂಸ್ ಮಾಡುವಂತಹ ಕೆಲವೊಂದು ಪಾರ್ಟ್ಸಲ್ಲಿ ನಾವು ಗನ್ ಮೆಟಲ್ನ ನೋಡ್ಬೋದು. ಸ್ಟ್ರಾಂಗ್ ಆ್ಯಂಡ್ ಟಫ್ ಆಗಿರುತ್ತೆ. ಇಟ್ಸ್ ಹ್ಯಾವಿಂಗ್ ಗುಡ್ ಮೆಷಿನಬಿಲಿಟಿ ಪ್ರಾಪರ್ಟಿ ಆ್ಯಂಡ್ ಇಟ್ ಕ್ಯಾನ್ ವಿಸ್ಟ್ಯಾಂಡ್ ಹೈ ಪ್ರೆಷರ್ನು ಕೂಡ ಅದು ವಿಸ್ಟ್ಯಾಂಡ್ ಮಾಡುತ್ತೆ. ಮತ್ತು ವಿಯರ್ ರೆಸಿಸ್ಟೆನ್ಸ್ ಕೂಡ ಚೆನ್ನಾಗಿರುತ್ತೆ. ಈ ಎಲ್ಲ ಪ್ರಾಪರ್ಟೀಸಿಂದ ನಾವು ವಾಲ್ವ್ಸ್, ಪಂಪ್ಸ್, ಎಸ್ಪೆಷಲಿ ವಾಟರ್ ಮತ್ತು ಸ್ಟೀಮ್ ಟರ್ಬೈನ್ಸಲ್ಲಿ, ಹೈಡ್ರಾಲಿಕ್ ಆ್ಯಂಡ್ ಮರೈನ್ ಕಾಂಪೊನೆಂಟ್ಸಲ್ಲಿ ನೋಡ್ಬೋದು. ಬುಷಿಂಗ್ಸ್ ಆ್ಯಂಡ್ ಬೇರಿಂಗ್ಸಲ್ಲಿ ನೋಡ್ಬೋದು. ಗನ್ ಪಾರ್ಟ್ಸ್, ಇದೆಲ್ಲ ಗನ್ದು ಏನು ಪಾರ್ಟ್ಸ್ ಇದೆಯೋ ಇಲ್ಲೆಲ್ಲ ನಾವು ಗನ್ ಮೆಟಲ್ಸ್ನ ನೋಡ್ಬೋದು. ಗೇರ್ ವೀಲ್ಸ್ ಮತ್ತು ಕ್ಯಾಸ್ಟಿಂಗ್ಸಲ್ಲಿ ನೋಡ್ಬೋದು. ಆ್ಯಂಟಿಕ್ ಸ್ಟೈಲ್ ಸ್ಟ್ಯಾಚ್ಯೂಸ್ಗಳಲ್ಲಿ ಅಥವಾ ಫಿಟ್ಟಿಂಗ್ಸ್ಗಳಲ್ಲಿ ನಾವು ಗನ್ ಮೆಟಲ್ನ ಕಾಣಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಬೇರಿಂಗ್ ಮೆಟೀರಿಯಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲಾಯ್ ಆಗಿದೆ. ಯಾಕೆಂದರೆ ಬೇರಿಂಗ್ಸ್ ಆರ್ ದ ಮೇಜರ್ ಮೆಕ್ಯಾನಿಕಲ್ ಎಲಿಮೆಂಟ್ ವಿಚ್ ಇಸ್ ಯೂಸ್ಡ್ ವೆನೆವರ್ ದೆರ್ ಇಸ್ ಎ ರೊಟೇಷನ್ ಹ್ಯಾಪ್ನಿಂಗ್. ಸೊ ಫಸ್ಟ್ ಆಫ್ ಆಲ್ ದೇರ್ ಆರ್ ಸೆವೆರಲ್ ಟೈಪ್ ಆಫ್ ಬೇರಿಂಗ್ ಮೆಟೀರಿಯಲ್ಸ್ ಆರ್ ದೇರ್. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಬ್ಯಾಬಿಟ್ ಮೆಟೀರಿಯಲ್ ಅಂತ.
ಸೊ ಬ್ಯಾಬಿಟ್ ಅನ್ನೋರು ಕಂಡುಹಿಡಿದ್ರು ಇದನ್ನು, ಅದಕ್ಕೆ ಬ್ಯಾಬಿಟ್ ಮೆಟೀರಿಯಲ್ ಅಂತ ಕರಿತೀವಿ. ಇದರಲ್ಲಿ ಟಿನ್ ಬೇಸ್ಡ್ ಬ್ಯಾಬಿಟ್ ಮೆಟೀರಿಯಲ್ ಆ್ಯಂಡ್ ಲೆಡ್ ಬೇಸ್ಡ್ ಬ್ಯಾಬಿಟ್ ಮೆಟೀರಿಯಲ್ ಅಂತ 2 ಟೈಪ್ಸ್ ಇದೆ. ಸೊ ಟಿನ್ನಲ್ಲಿ 85% ಟಿನ್, 10% ಆ್ಯಂಟಿಮೋನಿ ಮತ್ತು 5% ಕಾಪರ್ನ ಆ್ಯಡ್ ಮಾಡಿರ್ತಾರೆ. ಸಿಮಿಲರ್ಲಿ ಲೆಡ್ ಬೇಸ್ಡಲ್ಲಿ 80% ಲೆಡ್, 12% ಆ್ಯಂಟಿಮೋನಿ ಆ್ಯಂಡ್ 8% ಟಿನ್ ಅನ್ನು ಕೂಡ ಆ್ಯಡ್ ಮಾಡಿರ್ತಾರೆ. ಸೊ ಕಾಪರ್ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸಲ್ಲಿ 80 to 85% ಕಾಪರೇ ಇರುತ್ತೆ, 10 to 15% ಟಿನ್ ಮತ್ತು 10% ಲೆಡ್ ಇದೆ. ಕ್ಯಾಡ್ಮಿಯಮ್ ಬೇಸ್ಡ್ ಅಲಾಯಲ್ಲಿ 97% ಕ್ಯಾಡ್ಮಿಯಮ್, 2% ನಿಕ್ಕಲ್, ಸಿಲ್ವರ್, ಕಾಪರ್, ಜಿಂಕ್ ಮತ್ತು ಸ್ವಲ್ಪ ಅಮೌಂಟಲ್ಲಿ ಆ್ಯಡ್ ಮಾಡಿರ್ತಾರೆ. ಸೊ ಅಲ್ಯೂಮಿನಿಯಂ ಬೇಸ್ಡ್ ಅಲಾಯ್ಸಲ್ಲಿ 92% ಅಲಾಯ್ ಅಲ್ಯೂಮಿನಿಯಂ, 6% ಟಿನ್, 1% ನಿಕ್ಕಲ್, 1% ಕಾಪರ್ ಮತ್ತು ಸ್ಮಾಲ್ ಅಮೌಂಟ್ ಆಫ್ ಸಿಲಿಕಾನ್ ಕೂಡ ಆ್ಯಡ್ ಮಾಡಿರ್ತಾರೆ. ಸೊ ಸಿಲ್ವರ್ ಬೇಸ್ಡ್ ಅಲಾಯ್ಸಲ್ಲೂ ಬೇರಿಂಗ್ಸ್ ಮಾಡ್ತಾರೆ. ಅದೇ ಥರ ನಾನ್ ಮೆಟಾಲಿಕ್ ಬೇರಿಂಗ್ ಮೆಟೀರಿಯಲ್ಸ್ ಅಂದರೆ ಪ್ಲಾಸ್ಟಿಕ್ ಐಟಮ್ಸ್, ಪ್ಲಾಸ್ಟಿಕ್ ಬೇರಿಂಗ್ಸನ್ನು ನಾವು ನೋಡ್ಬೋದು. ಅದರಲ್ಲಿ ಟೆಫ್ಲಾನ್ ಮತ್ತು ನೈಲಾನ್ ಬೇರಿಂಗ್ಸು ಯಥೇಚ್ಛವಾಗಿ ಕಾಣಿಸ್ತೀವಿ. ಸೊ ಬೇರಿಂಗ್ ಮೆಟೀರಿಯಲ್ಸ್ದು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಏನಪ್ಪ ಅಂದರೆ ದೇ ಆರ್ ಹ್ಯಾವಿಂಗ್ ಹೈ ವಿಯರ್ ರೆಸಿಸ್ಟೆನ್ಸ್. ಸೊ ಸವಿಯೋದನ್ನು ತಡೆಯುತ್ತೆ, ಫ್ರಿಕ್ಷನ್ನು ಜಾಸ್ತಿ ಆಗೋದಿಲ್ಲ. ಅಂದರೆ ಫ್ರಿಕ್ಷನ್ ಅಂತ ಹೇಳಿದ್ರೆ ಒಂದು ಪಾರ್ಟ್ಗೆ ಇನ್ನೊಂದು ಪಾರ್ಟ್ಗೂ ಕಾಂಟ್ಯಾಕ್ಟ್ ಆದಾಗ ಬರುವಂತಹ ಒಂದು ಗುಣಲಕ್ಷಣ, ಅದು ಜಾಸ್ತಿ ಆದಂಗೆ ಬೇಗ ವಿಯರ್ ಶುರುವಾಗುತ್ತೆ. ಸೊ ಬೇರಿಂಗ್ ಮೆಟೀರಿಯಲಲ್ಲಿ ಫ್ರಿಕ್ಷನ್ ಆಗೋದಿಲ್ಲ. ಕಂಪ್ರೆಸಿವ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಹೀಟ್ನ ತೊಗೊಳ್ಳೋವಂಥ ಕೆಪಾಸಿಟಿ ಚೆನ್ನಾಗಿರುತ್ತೆ, ಕರೋಷನ್ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ, ಫೆಟಿಕ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಅದೇ ಥರ ಮೆಷಿನಿಂಗ್ ಈಸಿಯಾಗಿ ಮಾಡ್ಬೋದು. ಸೊ ಈ ಎಲ್ಲ ಪ್ರಾಪರ್ಟೀಸಿಂದ ಆಟೋಮೋಟಿವ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಮೋಟಾರ್ಸಲ್ಲಿ ಯೂಸ್ ಮಾಡ್ತೀವಿ, ಪಂಪ್ಸ್ ಆ್ಯಂಡ್ ಕಂಪ್ರೆಸರ್ಸಲ್ಲಿ ನಾವು ಬೇರಿಂಗ್ ಮೆಟೀರಿಯಲ್ಸ್ನ ನೋಡ್ತೀವಿ, ಟರ್ಬೈನ್ಸ್ ಆ್ಯಂಡ್ ಜನ್ರೇಟರ್ಸಲ್ಲಿ ನೋಡ್ತೀವಿ, ಮೆಷಿನ್ ಟೂಲ್ಸ್ ಲೈಕ್ ಲೇತ್, ಡ್ರಿಲ್ಲಿಂಗ್, ಮಿಲ್ಲಿಂಗ್ ಅಲ್ಲೆಲ್ಲ ನಾವು ಬೇರಿಂಗ್ ಮೆಟೀರಿಯಲ್ಸ್ನ ನೋಡ್ತೀವಿ. ಹೌಸ್ ಹೋಲ್ಡ್ ಅಪ್ಲಯನ್ಸಸ್ಸಲ್ಲೂ ಕೂಡ ಲೈಕ್ ಫ್ಯಾನ್ಸ್, ವಾಷಿಂಗ್ ಮಿಷಿನ್, ಮಿಕ್ಸರ್ಸಲ್ಲೂ ಕೂಡ ನೋಡ್ತೀವಿ. ಆ್ಯಂಡ್ ಯು ಕ್ಯಾನ್ ಸಿ ವೇರಿಯಸ್ ಬೇರಿಂಗ್ಸ್ ಹಿಯರ್. ದಿಸ್ ಆರ್ ಆಲ್ ಮೇಡ್ ಫ್ರಮ್ ದೀಸ್ 5 ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ನಲ್ಲ ಈ ಒಂದು 6 ಬೇರಿಂಗ್ ಮೆಟೀರಿಯಲ್ಸಿಂದನೇ ಮಾಡಿರುವಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ನಾನ್ ಫೆರಸ್ ಮೆಟಲ್ಲು ಲೆಡ್ ಆ್ಯಂಡ್ ಟಿನ್. ಸೊ ಒಂದೇ ಒಂದು ಸ್ಲೈಡಲ್ಲಿ ತೋರಿಸಿದ್ದೀನಿ ಬಿಕಾಸ್ ದಿಸ್ ಇಸ್ ಎನಫ್ ಟು ಅಂಡರ್ಸ್ಟ್ಯಾಂಡ್. ಸೊ ಲೆಡ್ ನೋಡೋದಕ್ಕೆ ಬ್ಲೂಯಿಶ್ ಗ್ರೇ ಕಲರ್ ಇರುತ್ತೆ. ಇಟ್ಸ್ ಎ ಸಾಫ್ಟ್ ಆ್ಯಂಡ್ ಹೆವಿ ಮೆಟಲ್ ಮತ್ತು ಸ್ವಲ್ಪ ಡಸ್ಟ್ ನೇಚರ್ ಥರ ಕಾಣುತ್ತೆ, ಡಲ್ ನೇಚರ್ ಥರ ಕಾಣುತ್ತೆ. ಇದ್ರದ್ದು ಡೆನ್ಸಿಟಿ ತುಂಬ ಹೈ. ಅಗೈನ್ ಇಟ್ ಇಸ್ ಎ ಮೋರ್ ದ್ಯಾನ್ ಸ್ಟೀಲ್ ಅಂತಲೇ ಹೇಳ್ಬೋದು. ಮೆಲ್ಟಿಂಗ್ ಪಾಯಿಂಟು ಕೂಡ ಇಟ್ಸ್ ವೆರಿ ಹೈ. ಸೊ ಬಾಯ್ಲಿಂಗ್ ಪಾಯಿಂಟ್ ಇಸ್ ಆಲ್ಸೋ ಹೈ, ಲೈಕ್ 1749 ಇದು ಕರಗುವ ಬಿಂದು ಮತ್ತು ಇದು ಕುದಿಯುವ ಬಿಂದು. ಸೊ ಟಾಕ್ಸಿಟಿ ಇರುತ್ತೆ, ಅಂದರೆ ಏನಾದ್ರು ಅಟ್ಮಾಸ್ಫಿಯರ್ ಜೊತೆ ರಿಯಾಕ್ಟ್ ಆಗಿ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ ಲೆಡ್ಡು. ಆ್ಯಂಡ್ ಪ್ರಾಪರ್ಟೀಸ್ ಈಗ ನಾನು ಹೇಳಿದೆ, ಇಟ್ಸ್ ವೆರಿ ಸಾಫ್ಟ್, ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಶೀಟ್ಸ್, ಡಕ್ಟೈಲ್ ಮತ್ತು ಸ್ಟ್ರೆಂತ್ ಕಡಿಮೆ. ಸೊ ಬೇಗ ಅದು ಮುರಿದೋಗುವ ಚಾನ್ಸಸ್ ಇರುತ್ತೆ. ಎಲೆಕ್ಟ್ರಿಕಲ್ ಕನೆಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ, ಮತ್ತು ಕರೋಷನ್ ರೆಸಿಸ್ಟೆನ್ಸು ಚೆನ್ನಾಗಿರುತ್ತೆ. ಇಟ್ಸ್ ಎ ಲೋ ಕಾಸ್ಟ್ ಮೆಟಲ್, ಎಲ್ಲ ಕಡೆ ನಿಮಗೆ ಕಡಿಮೆ ಕಾಸ್ಟ್ಗೆ ಸಿಗುತ್ತೆ. ಎನ್ವೈರ್ನಮೆಂಟಲ್ ಇಟ್ ಈಸ್ ವೆರಿ ಪೊಲ್ಯೂಟಿಂಗ್ ಮತ್ತು ಹಜಾರ್ಡಲ್ ವೇಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಸಾಲ್ಡರ್ ವಿತ್ ಟಿನ್ ಜೊತೆ ಮಿಕ್ಸ್ ಮಾಡಿದಾಗ ಸಾಲ್ಡರ್ ಆಗುತ್ತೆ. ಅದೇ ಥರ ಬೇರಿಂಗ್ ಮೆಟೀರಿಯಲ್ಸಲ್ಲಿ ಯೂಸ್ ಮಾಡ್ತೀವಿ, ಗನ್ ಮೆಟಲ್ಸಲ್ಲೂ ಕೂಡ ಯೂಸ್ ಮಾಡ್ತೀವಿ. ಇನ್ನು ಟಿನ್ ಕಡೆ ಬರೋದಾದರೆ ಇಟ್ಸ್ ಎ ಸಿಲ್ವರಿ ವೈಟ್ ಮೆಟಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ಸಾಫ್ಟ್ ಮೆಟಲ್. ಆ್ಯಂಡ್ ಇದ್ರದ್ದು ಡೆನ್ಸಿಟಿ ಅರೌಂಡ್ 7.31 g/cm3. ಲೋ ಮೆಲ್ಟಿಂಗ್ ಪಾಯಿಂಟ್ ಮೆಟೀರಿಯಲ್ ಇದು. 232 ಡಿಗ್ರಿ ಸೆಂಟಿಗ್ರೇಡ್ ಹೀಟ್ ಮಾಡಿದ್ರೇ ಬೇಗ ಕರಗೋಗುತ್ತೆ. 2602 ಡಿಗ್ರಿಗೆ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟು. ಆ್ಯಂಡ್ ದಿಸ್ ಇಸ್ ನಾಟ್ ಟಾಕ್ಸಿಕ್ ಅಲ್ಲ ಇದು. ಸೊ ಅಗೈನ್ ಲೆಡ್ಡು ಟಾಕ್ಸಿಕ್ ಅಂದರೆ, ಸೊ ಟಿನ್ನು ನಿಮಗೆ ನಾನ್ ಟಾಕ್ಸಿಕ್. ಫುಡ್ ಪ್ಯಾಕೇಜಿಂಗಲ್ಲೆಲ್ಲ ನೀವು ಏನು ಆಯಿಲೆಲ್ಲ ಯೂಸ್ ಮಾಡ್ತೀವಲ್ಲ, ಅಡುಗೆ ಎಣ್ಣೆ ಎಲ್ಲ, ಅದರಲ್ಲೆಲ್ಲ ನಾವು ಟಿನ್ಗಳು ಯೂಸ್ ಮಾಡ್ತೀವಲ್ಲ, ದಟ್ ಈಸ್ ಮೇಡ್ ಫ್ರಮ್ ಟಿನ್. ಇಟ್ಸ್ ನಾಟ್ ಅಲ್ಯೂಮಿನಿಯಂ. ಇಟ್ ಈಸ್ ಸಾಫ್ಟ್, ಮ್ಯಾಲಿಯಬಲ್, ಡಕ್ಟೈಲ್ ಮತ್ತು ಮಾಡರೇಟ್ ಸ್ಟ್ರೆಂತ್ ಇರುತ್ತೆ. ಇದರಲ್ಲಿ ನಾವು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಚೆನ್ನಾಗಿರೋದ್ರಿಂದ ಕೆಲವೊಂದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಪ್ಲಿಕೇಶನ್ಸಲ್ಲಿ ನೋಡ್ಬೋದು. ಆಕ್ಸಿಡೇಷನ್ ಮತ್ತು ಕರೋಷನ್ ರೆಸಿಸ್ಟೆನ್ಸ್ ಚೆನ್ನಾಗಾಗುತ್ತೆ. ಸ್ವಲ್ಪ ಲೆಡ್ಗಿಂತ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಕಾಸ್ಟು. ಎನ್ವೈರ್ನಮೆಂಟಲಿ ಸೇಫರ್ ಮೆಟೀರಿಯಲ್ ಇದು, ಅಂದರೆ ಅಗೈನ್ ವಿ ಕ್ಯಾನ್ ಯೂಸ್ ರೀಸೈಕಲ್ ಆಗಿ ಯೂಸ್ ಮಾಡ್ಬೋದು. ಕಾಪರ್ ಜೊತೆ ಮಿಕ್ಸ್ ಮಾಡಿದಾಗ ಬ್ರಾಂಜ್ ಆಗುತ್ತೆ, ಲೆಡ್ ಜೊತೆ ಮಿಕ್ಸ್ ಮಾಡಿದಾಗ ಸಾಲ್ಡರ್ ಆಗುತ್ತೆ. ಸೊ ಇಷ್ಟು ಪ್ರಾಪರ್ಟೀಸಿಂದ ಲೆಡ್ ಮತ್ತು ಟಿನ್ನು ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ನಾವು ಕಾಣ್ಬೋದು. ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಕಮೆಂಟ್ಸ್ ಯು ಕ್ಯಾನ್ ಜಸ್ಟ್ ಲೀವ್ ಎ ಕಮೆಂಟ್. ಥ್ಯಾಂಕ್ ಯು.